ಮದುವೆ ಆಗಿರೋ ಹೊಸದ್ರಲ್ಲಿ ಹೇಗೆ ಮಾತಾಡಿದ್ರಿ ನೀವು? ನನ್ನ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಗೊತ್ತಾ? ನಿಮ್ಮ ಮನೆಯವ್ರು ನನ್ನನ್ನು ಹೇಗೆ ನಡ್ಸ್ಕೊಂಡಿದ್ರು, ಆ ಕಹಿ ನೆನಪನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಹೀಗೆ ನಿಮ್ಮ ಹೆಂಡತಿ ವರ್ಷ ಕಳೆದ್ರೂ ಕೂಡ ಹಳೆ ನೆನಪು ಬಗ್ಗೆ, ಆ ನೋವುಗಳ ಬಗ್ಗೆ ನಿಮಗೆ ಹೇಳ್ತಾನೆ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಬದಲಾಗಿರ್ಬೋದು, ನೀವು ಬದಲಾಗಿರ್ಬೋದು, ಬಟ್ ನೀವು ತೋರಿಸೋ ಪ್ರೀತಿನ ಅವಳು ರೆಕಗ್ನೈಸ್ ಮಾಡ್ತಾ ಇಲ್ಲ. ಈ ಸಮಸ್ಯೆ ತುಂಬ ಜನಕ್ಕಿರುತ್ತೆ. ಬಟ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಸಿಚುವೇಶನ್ನ ಫಸ್ಟು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಬಿಕಾಸ್ ತುಂಬ ಜನ ಗಂಡಂದ್ರು ಏನು ಹೇಳೋದು, ಅಯ್ಯೋ ಓವರ್ ಥಿಂಕ್ ಮಾಡಬೇಡ, ಅಯ್ಯೋ ಯಾಕೆ ಹಳೇದನ್ನೇ ಮತ್ತೆ ಮತ್ತೆ ಮಾತಾಡ್ತೀಯಾ, ಪಾಸ್ಟಲ್ಲೇ ನೀನು ಬದುಕ್ತಾ ಇದೆಯಾ ಅಂತ ಆ ಒಂದು ಫೀಲಿಂಗ್ಸ್ನ ಡಿಸ್ಕಾರ್ಡ್ ಮಾಡ್ತಾರೆ. ಮದುವೆ ಆದಾಗ ಒಂದು ಗ್ಲಾಸ್ ಆಫ್ ವಾಟರ್ ಥರ ಇರುತ್ತೆ ರಿಲೇಷನ್ಶಿಪ್, ಒಂದು ಸಂಬಂಧ. ಅದಕ್ಕೆ ಶುರುನಲ್ಲೇ ನಿಮ್ಮ ಮಾತು ನಡವಳಿಕೆ ನಿಮ್ಮ ಮನೆಯವ್ರದ್ದಿರ್ಬೋದು ನಿಮ್ದಿರ್ಬೋದು ಹೀಗೆ ಉಪ್ಪು ಥರ ಗ್ಲಾಸಿಗೆ ಸೇರ್ತಾ ಹೋಗುತ್ತೆ. ಈ ಗ್ಲಾಸ್ ಫುಲ್ಲು ಉಪ್ಪುಪ್ಪಾಗಿರುತ್ತೆ. ಕೆಲವೊಮ್ಮೆ ಆಗಾಗ ಕುಡಿದು ಇಲ್ಲ ಇದು ಉಪ್ಪಿದೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನೀವು ಆ ಭಾವನೆಗಳನ್ನೆಲ್ಲ ಅಯ್ಯೋ ಸುಮ್ಮನೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ನಿರ್ಲಕ್ಷ್ಯ ಮಾಡಿರ್ತೀರಾ. ಇನ್ನು ಕೆಲವು ಹೆಣ್ಮಕ್ಳು ಏನು ಗೊತ್ತಾ, ಶುರುನಲ್ಲಿ ಅವ್ರು ಏನೂ ಹೇಳ್ಕೊಳ್ಳೋದೇ ಇಲ್ಲ, ಎಲ್ಲ ಫೀಲಿಂಗ್ಸ್ನು ಮನಸ್ಸಲ್ಲೇ ಇಟ್ಕೊಂಡು ಒಂದು ದಿವಸ ಬರ್ಸ್ಟ್ ಔಟ್ ಆಗ್ತಾರೆ, ಹೇಳ್ತಾರೆ ತುಂಬಾ ಉಪ್ಪಿದೆ ಇದು, ಇದರಲ್ಲಿ ನನಗೆ ಬದುಕೋಕ್ಕಾಗಲ್ಲ, ಇದನ್ನ ನನಗೆ ಕುಡಿಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ನಿಮಗೆ ರಿಯಲೈಸ್ ಆಗಿಬಿಟ್ಟು ನೀವು ಆಯಿತು ಆಗಿದೆಲ್ಲ ಆಗೋಯ್ತು ಅಂತ ಹೇಳಿ ಈ ಒಂದು ಗ್ಲಾಸ್ಗೆ ಸಕ್ಕರೆ ಹಾಕಕ್ಕೆ ಹೋದರೆ ನೀವೆಷ್ಟೇ ಸಕ್ಕರೆ ಹಾಕಿದ್ರೂ ಆ ಉಪ್ಪು ಹೋಗೋದಿಲ್ಲ ಅಲ್ವಾ? ಹಾಗೆ ಇದನ್ನ ಸಾಲ್ವ್ ಮಾಡಬೇಕು ಅಂದರೆ ಆಲ್ರೆಡಿ ಉಪ್ಪು ಹಾಕಿರುವಂಥ ನೀರನ್ನ ಡಿಸ್ಕಾರ್ಡ್ ಮಾಡಿ ಹೊಸದಾಗಿ ನೀರು ಹಾಕಬೇಕು. ಸೊ ರಿಯಲ್ ಲೈಫಲ್ಲಿ ಇದನ್ನ ಹೇಗೆ ಡಿಸ್ಕಾರ್ಡ್ ಮಾಡೋದು ಅಂದರೆ, ಅವ್ರಿಗೆ ಆಗಿರೋ ನೋವುಗಳನ್ನೆಲ್ಲ ಕೂತ್ಕೊಂಡು ಸಮಾಧಾನವಾಗಿ ಫಸ್ಟ್ ಕೇಳಿ. ಅದ್ರಲ್ಲಿ ನಿಮ್ಮ ಪಾತ್ರ ಇದೆ, ನಿಜವಾಗ್ಲೂ ನಿಮ್ಮಿಂದ ಅವರಿಗೆ ಬೇಜಾರಾಗಿದೆ ಅಂದರೆ ಅದನ್ನ ಒಪ್ಕೊಳ್ಳಿ. ಅಕೌಂಟಬಿಲಿಟಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಆಗಿರೋ ಎಲ್ಲ ಥರ ನೋವುಗಳು ಮತ್ತೆ ರಿಪೀಟ್ ಆಗೋದಿಲ್ಲ ಅನ್ನೋ ಒಂದು ರಿಯಶ್ಯೂರೆನ್ಸ್ ನೀವು ಅವ್ರಿಗೆ ಕೊಡಬೇಕು. ಆ್ಯಂಡ್ ಹೆಂಡತಿ ಆದೋಳು ಅಷ್ಟೇ, ಒಬ್ಬ ವ್ಯಕ್ತಿ ಬದಲಾಗ್ತಾ ಇದ್ದಾರೆ, ಅವರು ಮಾಡಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಗೆ ಆಗಿರೋ ನೋವನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೂ ಕೂಡ ಹಳೇ ವಿಚಾರನೇ ನೀವು ಮತ್ತೆ ಮತ್ತೆ ಎತ್ತಿ ಹೇಳ್ತಾ ಇದ್ದೀರಾ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಪ್ರೆಸೆಂಟಲ್ಲಿ ಬದುಕೋದ್ರಿಂದ ನಮ್ಮ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮಗೆ ಸಿಕ್ಕಿರೋ ಪಾರ್ಟ್ನರ್ ಜೊತೆ ಏನೇ ಒಂದು ಕಾನ್ಫ್ಲಿಕ್ಟ್ ಆದ್ರೂ ಅದನ್ನ ಸರಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಯಾವುದೋ ಮೂರನೇ ವ್ಯಕ್ತಿ ಬಂದು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ.